ನಮಗೆ ಪ್ರಿವಿಯಸ್ ವಿಡಿಯೋದಲ್ಲಿ ಗೊತ್ತಾಯಿತು ರಾಮ ಸೀತರ ಮೇಲಿನ ಒಂದು ಎಷ್ಟು ಕೋಪ ಇತ್ತು ನರೇಂದ್ರನಿಗೆ ಅಂತ. ಅವರು ಸ್ಟ್ಯಾಚು ಬಿಕ್ಕಾಡಿ ಇವಾಗ ನರೇಂದ್ರ ಶಿವನ ಭಕ್ತ ಆಗಿದ್ದಾನೆ, ಶಿವನನ್ನು ಧ್ಯಾನ ಮಾಡ್ತಿದ್ದಾನೆ. ಬಟ್ ರಾಮ ಸೀತರ ಮೇಲಿನ ಭಕ್ತಿ ಆಗಿರಲಿ, ರಾಮಾಯಣದ ಮೇಲಿನ ಶ್ರದ್ಧೆ ಆಗಿರಲಿ, ಅವನನ್ನು ಬಿಟ್ಟು ಹೋಗಿದ್ದಿಲ್ಲ, ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ಅವನ ತಾಯಿ ಭುವನೇಶ್ವರಿ ಚಿಕ್ಕ ವಯಸ್ಸಿನಲ್ಲೇ ಅವನಿಗೆ ರಾಮಾಯಣದ ಮಹತ್ವ, ರಾಮ ಸೀತರ ಒಂದು ಚರಿತ್ರೆ ಅಷ್ಟು ಡೀಪಾಗಿ ಎಫೆಕ್ಟ್ ಯಾವ ರೀತಿ ಆಗಿದೆ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಅವ್ರ ಏರಿಯಾದಲ್ಲಿ ಯಾರೇ ರಾಮಾಯಣ ಹೋಗಲಿ ಅವ್ರ ಹತ್ರ ಹೋಗ್ತಿದ್ದ, ಕೂಡ್ತಿದ್ದ, ರಾಮಾಯಣ ಕೇಳ್ತಿದ್ದ. ರಾಮಾಯಣದಲ್ಲಿ ರಾಮನ ಭಕ್ತ ವರನಾದ ಹನುಮಂತ ಬಾಳೆ ತೋಟದಲ್ಲಿ ಕೂತಿದ್ದಂತೆ. ಅದು ಕೇಳಿದ ತಕ್ಷಣ ನರೇಂದ್ರನಿಗೆ ಶಾಕ್ ಆಗುತ್ತೆ. ಹೌದಾ, ಬಾಳೆ ತೋಟದಲ್ಲಿ ಇದ್ನ ಅವನು? ಸೊ ಇವಾಗ ಅಂದರೆ ನಾನು ಹೋದರೆ ಬಾಳೆ ತೋಟದಲ್ಲಿ ಬರ್ತಾನ ಅಂದರೆ ಎಷ್ಟು ಮುಗ್ಧವಾಗಿ ಕೇಳ್ತಾನಂದರೆ, ಆ ಮುಗ್ಧತೆ ನೋಡಿ ಅಲ್ಲಿನ ಒಂದು ಕಥನಕಾರರು ಹೇಳ್ತಾರೆ, ಹಾಂ ಹೋಗಿ ನೋಡು ಒಂದು ಸಾರಿ ಗೊತ್ತಾಗುತ್ತೆ ನಿಮಗೆ. ಅವ್ರ ಮನೆ ಸಮೀಪನೇ ಒಂದು ಬಾಳೆ ತೋಟ ಇರುತ್ತೆ. ಸೊ ಡೈರೆಕ್ಟಾಗಿ ಯಾರಿಗೂ ಕೇಳಲ್ಲ, ಬಾಳೆ ತೋಟಕ್ಕೆ ಹೋಗ್ತಾನೆ, ಅಲ್ಲಿ ಒಂದು ಬಾಳೆ ಗಿಡ ತಳ ಕೂತ್ಕೋತಾನೆ, ಧ್ಯಾನ ಮಾಡ್ತಾನೆ. 1 ಗಂಟೆ ಮಾಡ್ತಾನೆ, 2 ಗಂಟೆ ಮಾಡ್ತಾನೆ, ಧ್ಯಾನ ಮಾಡ್ತಾ ನಡು ಕಣ್ ತೆರೆದು ನೋಡ್ತಾನೆ. ನಮ್ಮಂತ ಬರೋದೇ ಇಲ್ಲ. ಫುಲ್ ಅರ್ಧ ಡೇ ಕಾದು ಸಾಕಾಗುತ್ತೆ, ಫುಲ್ ಸುಸ್ತಾಗ್ಬಿಡುತ್ತೆ. ಸೊ ಅದು ನಿರಾಸೆ ಆಗಿ ಮನೆಗೆ ಬರ್ತಾನೆ. ಸೊ ಮನೆಗೆ ಬರ್ತಾನೆ, ಮುಖ ಎಲ್ಲ ಗಟ್ಟಿ ಮಾಡ್ಕೊಂಡಿರ್ತಾನೆ. ಸೊ ಮನೆಯವ್ರಿಗೆಲ್ಲ ಸಾಕಾಗಿರುತ್ತೆ, ಏನಾಗಿದೆ ನರೇನ್ಗೆ ಅಂತ ನರೇನ್ಗೆ ಕರೆದು ಕೇಳ್ತಾರೆ ಮ್ಯಾಟ್ರು. ಸೊ ನರೇನ್ ಇದೆಲ್ಲ ಹೇಳಿದ ತಕ್ಷಣ ಮನೆಯವರೆಲ್ಲ ನಕ್ಕು ಬಿಡ್ತಾರೆ. ಸೊ ನಗೋದ ತಕ್ಷಣ ಆಗಿರೋದು ಮತ್ತೆ ಒಳಗೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವಾಗ ಅವನಿಗೆ ರಂಭಿಸ್ಬೇಕು. ಯಾವ ರೀತಿ ರಂಭಿಸ್ಬೇಕು? ತಾಯಿ ಭುವನೇಶ್ವರಿ ಬರ್ತಾರೆ, ನರೇನ್ಗೆ ಕರೆದು, ನೋಡು ಹನುಮಂತ ರಾಮನ ಭಕ್ತ ತಾನೆ, ರಾಮನ ಬಂಟ. ಸೊ ರಾಮ ಏನಾದರೂ ಕೆಲಸ ಹೇಳಿರ್ಬೋದು, ಅದು ಮಾಡೋಕೆ ಅವನು ಹನುಮಂತ ಹೋಗಿರ್ಬೋದು ಅಷ್ಟೇ, ಅವನೇನು ತಪ್ಪಿದೆ? ಇದು ಹೇಳಿದ ತಕ್ಷಣವೇ ನರೇಂದ್ರ ಒಪ್ಕೊಂಡ್ಬಿಡ್ತಾನೆ. ಸೊ ಇಲ್ಲಿ ನೀವು ಒಂದು ಗಮನಿಸಬೇಕು, ಮನೆಯವರು ಏನು ಹೇಳಿದ್ರು ಕೂಡ ನಂಬ್ತಿದ್ದ ಬಾಲಕ ನರೇಂದ್ರ. ಸೊ ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡಲೇಬೇಕು, ಚಿಕ್ಕ ವಯಸ್ಸಲ್ಲಿ ಮನೆಯವರು ಯಾವ ರೀತಿ ಚಿಕ್ಕ ಮಗುವಿನ ಮನುಷ್ಯನ ಮೇಲೆ ಪ್ರಭಾವ ಎಷ್ಟು ಬೀರ್ತಾರೆ ಅನ್ನೋದನ್ನು ಬಾಲಕ ನರೇಂದ್ರ ನೋಡಿ ಕಲ್ತ್ಕೋಬೇಕಾಗತ್ತೆ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನರೇಂದ್ರ ಸನ್ಯಾಸಿ ಯಾವ ರೀತಿ ಆದ, ಸನ್ಯಾಸಿ ಆಗಲಿಕ್ಕೆ ಕಾರಣ ಏನು, ಸನ್ಯಾಸಿ ಅವ್ನು ದೊಡ್ಡನಾದ್ಮೇಲೆ ಆದ, ಚಿಕ್ಕ ವಯಸ್ಸಲ್ಲಿ ಅದು ಹ್ಯಾಬಿಟ್ ಯಾವ ರೀತಿ ಕ್ರಿಯೇಟ್ ಆಯಿತು, ಅವ್ನ ಬಿಹೇವಿಯರಲ್ಲಿ ಯಾವ ರೀತಿ ಬಂತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ.